ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟನ್ನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಮೊದಲು ನಿಮಗೆ ಬಂದು ತಲುಪುತ್ತೆ. ನಾವು ಇವತ್ತು ಹಬ್ಬ ಅಲ್ವಾ, ಮಣ್ಣೆತ್ತಿನ ಅಮಾವಾಸ್ಯೆ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ದೇವಸ್ಥಾನದಲ್ಲಿ ಪ್ರಸಾದ ಇದೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಪ್ರಸಾದ ತೊಗೊಂಡು ಬರ್ತೀವಿ. ಬನ್ನಿ, ನೀವು ನನ್ನ ಜೊತೆ ಹೋಗೋಣ. ನಾನು ನನ್ನ ಹಸ್ಬೆಂಡ್ ಮಠಕ್ಕೆ ಬಂದ್ವಿ. ಮಠದಾಗೆ ಮೆಟ್ಲು ಹತ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೆ. ಇಲ್ಲಿ ಋಷಭೇಂದ್ರ ಸ್ವಾಮಿಗಳ ಪೀಠ ಇದೆ. ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಇವರೇ ನೋಡಿ ಋಷಭೇಂದ್ರ ಸ್ವಾಮಿಗಳು. ಇದೆ ಫುಲ್ ಮಠ. ಅಲ್ಲಿ ಆರೆಂಜ್ ಕಲರ್ ಮಂಟಪ ಕಾಣ್ತಿದೆ ಅಲ್ವಾ, ಅದು ಕಲ್ಯಾಣ ಮಂಟಪ. ಅಲ್ಲಿ ತುಂಬ ಮದುವೆಗಳು ನಡೀತವೆ. ಮತ್ತು ಪ್ರಸಾದ ಇತ್ತು ಅಂತ ಪ್ರಸಾದ ತಗೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಒಂದು ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು ಅಂತ ನಾನು ನನ್ನ ಹಸ್ಬೆಂಡು ಬೈಕಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ನನ್ನ ಹಸ್ಬೆಂಡು ಫೋನೆಲ್ಲ ಯೂಸ್ ಮಾಡಿದರೆ ಬೈಕಲ್ಲಿ ಹೊರಟಾಗ ಬೈತಾರೆ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದಂಗೆ ಹಾಗೆ ಸಣ್ಣ ಕ್ಲಿಪ್ಪಾಗಿ ತೊಗೊಂಡೆ. ಮತ್ತೆಲ್ಲ ಫೋನ್ ಕೈಗೆ ಬಿಟ್ಟು ಬೀಳ್ಸ್ಕೊಂಬಿಟ್ರೆ ಅಂತ ಬೈತಾ ಇರ್ತಾರೆ. ನೋಡಿ, ಅವ್ರಿಗೆ ಗೊತ್ತಿಲ್ದಂಗೆ ಒಂದು ವಿಡಿಯೋ ಮಾಡ್ಕೊಂಬಿಟ್ಟೆ. ಗಾಡಿ ಓಡಿಸ್ತಾ ಇದ್ದಾರೆ ಅವರು. ಮತ್ತು ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಅಲ್ಲಿರೋ ಅಣ್ಣ ನನ್ನೇ ಗುರಾಯಿಸಿ ನೋಡ್ತಾ ಇದ್ದ. ಸೈಬರ್ ಸೆಂಟ್ರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ವಿ. ಸರ್ವರ್ ಡೌನ್ ಇದೆ ಅಂತ ಎಲ್ಲರೂ ವೇಟ್ ಮಾಡ್ತಾಯಿದ್ರು. ಹೆಲ್ಮೆಟ್ ಹಾಕ್ಕೊಂಡಿದ್ದಾರಲ್ಲ, ಅವರೇ ನನ್ನ ಹಸ್ಬೆಂಡು. ಮತ್ತು ಹಂಗೆ ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ. ಮತ್ತು ಹೋಟೆಲ್ಗೆ ಹೋದ್ವಿ. ಹೋಳಿಗೆ ಊಟ ಆರ್ಡ್ರ್ ಮಾಡಿದ್ವಿ. ಹೋಳಿಗೆ ಊಟ ಮಾಡ್ತಾ ಇರುವಾಗ ವಿಡಿಯೋ ಮಾಡೋದೇ ನೆನಪಾಗಲಿಲ್ಲ. ಮತ್ತು ಅಷ್ಟರ ಮೇಲೆ ಅನ್ನ ಸಾಂಬಾರು ಉಣ್ಣೋವಾಗ ವಿಡಿಯೋ ಮಾಡಿಕೊಂಡೆ. ಮತ್ತು ಕೋರ್ಟಲ್ಲಿ ಸ್ವಲ್ಪ ನನ್ನದೇ ಕೆಲಸ ಇತ್ತು, ಬಂದಿದ್ವಿ. ನನ್ನ ಹಸ್ಬೆಂಡಲ್ಲಿ ಕೆಲಸ ಮಾಡ್ಕೊಂಬರಕ್ಕಂತ ಹೋಗಿದ್ರು. ನಾನು ಹಂಗೆ ಪಾರ್ಕಲ್ಲಿ ಕುತ್ಕೊಂಡು ಪಾರ್ಕ್ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡ್ಕೊತಿದ್ದೆ. ಕೋರ್ಟಲ್ಲಿ ನೋಡಿಲಿ, ಕೋರ್ಟ್ ಎಷ್ಟು ದೊಡ್ಡದಾಗಿದೆ. ಮತ್ತು ಲಾಯರೆಲ್ಲ ಇದ್ದರು, ಕೋರ್ಟ್ ಹಾಕ್ಕೊಂಡು ಅಡ್ಡಾಡ್ತಿದ್ರು. ನೋಡಿದೆ, ಖುಷಿ ಆಯಿತು, ಬಂದೆ. ಓಕೆ ಫ್ರೆಂಡ್ಸ್, ಬಾಯ್.